ಎಲ್ಲಿಂದ ಸ್ಟಾರ್ಟ್ ಆಗೋದು ಬರೆ ಅಂದರೆ ಮಜಾ ಮಜಾ ಬರ್ತಿದೆ ಕುಡಿಯೋಕ್ಕೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕಣ್ಣಲ್ಲೇ ಬೀಸಿದೆ ತಂಗಾಳಿ ಹೋದಲ್ಲೇ ಸುಮ್ಮನೆ ಕೊಲ್ಲುತ್ತಾಳೆ ನಿಂತಲ್ಲೇ ಹೆಂಗೆಂಗಿದ್ದೆ ಹೆಂಗಾಗೋದೆ ಅಯ್ಯೋ ರಾಮ. ಇವತ್ತು ನಾನು ಕಾಲೇಜ್ ಹತ್ರ ಹೋಗ್ತಾ ಇದ್ದೀನಿ ಅಂತ ನೋಡೋಣ. ಸೊ ಬನ್ನಿ ಇವಾಗ ಹೋಗೋಣ. ಗೈಸ್, ಇವಳು ಶೂ ಹಾಕೊಂಡಿದ್ದಾಳಂತೆ, ಡ್ರಾಮಾ ಮಾಡ್ತಾ ಇದ್ದಾಳೆ. ಸೊ ಅಲ್ಲಿ ಪಾನ್ಕ ಕೊಡ್ತಾ ಇದ್ದಾರೆ, ನಾನು ಹೋಗ್ಬಿಟ್ಟು ಪಾನ್ಕ ಇಸ್ಕೊಂಡ್ಬರ್ತೀನಿ. ಒಂಥರ ಖುಷಿ ಅಂದರೆ ಒಂಥರ ರಾಮನವಮಿ ಅಂತ. ಸೊ ಅದಕ್ಕೆ ಇಲ್ಲಿ ಪಾನ್ಕ ಕೊಡ್ತಾ ಇದ್ದಾರೆ. ಕ್ಲಾಸಲ್ಲಿ ಕೊಡ್ತಾ ಇದ್ದಾರೆ, ಅದಕ್ಕೆ ಕ್ಯೂ ನಿಂತಿರೋದು. ಲೈನ್ ತುಂಬ ದೊಡ್ಡದಾಗಿದೆ. ಎಲ್ಲಿಂದ ಸ್ಟಾರ್ಟ್ ಆಗೋದು? ತುಂಬ ಜನ ನಿಂತ್ಕೊಂಡಿದ್ದಾರೆ. ಇಲ್ಲಿಂದ ಇನ್ನೂ ಅಲ್ಲಿವರೆಗಿದೆ. ಸ್ವಲ್ಪ ಬೇಗ ಹೋಗ್ಬೇಕು. ಅಲ್ಲಿ ತುಂಬ ದೊಡ್ಡದಾಗಿ ಅಂದರೆ ನಾನು ಹಿಂದೆಯಿಂದ ಬರ್ತಾ ಇದ್ದಲ್ಲ, ಸೊ ಅದಕ್ಕೆ ಪರ್ಮಿಷನ್ ಕೇಳಿ ನಿಂತ್ಕೊಂಡಿದ್ದೀನಿ. ಬಿಕಾಸ್ ನಾನು ಬೇಗ ಹೋಗ್ಬಿಟ್ಟು ರಿಪೋರ್ಟ್ ಎಲ್ಲ ರೆಡಿ ಮಾಡಬೇಕು, ಸೊ ಅದಕ್ಕೆ ಹೋಗ್ಬೇಕು. ಎಲ್ಲೋಗಿದ್ದಾಳೆ ಅಂತಾನೆ ಗೊತ್ತಿಲ್ಲ, ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ಬಿಕಾಸ್ ಲೇಟ್ ಬೇರೆ ಆಗಿದೆ ಅಲ್ವಾ, ಸೊ ಅದಕ್ಕೆ. ಅವಳು ಅಲ್ಲಿಂದಾನೇ ಸ್ಮೈಲ್ ಮಾಡ್ತಾಳೆ ಗೈಸ್. ಇಲ್ಲಿ ಹೆಂಗೆ ನಿಂತ್ಕೊಂಡಿದ್ದಾಳೆ. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ತಾನೆ ನಿಮಗೆ, ಇವಳೆಲ್ಲೂ ಹೋಗಲ್ಲ, ಕೊಟ್ರೆ ಕುಡಿತಾಳೆ ನೋಡಿ. ನಂಗೆ ಗೊತ್ತದು ಬಿಡು. ನೋಡಿ ಗೈಸ್, ಎಷ್ಟೊಂದು ಜನ ಇದ್ದಾರೆ. ನೋಡಿ 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 ಜನರೇ, ನೋಡಿ ನೋಡಿ ಜನರೇ ಹೆಂಗ್ ಕುಡಿತಾ ಇದ್ದಾಳೆ. ಮಿಕ್ಸೇ ನನಗೆ ತಂದಿರೋದು ಒಂದೇ ಗ್ಲಾಸ್ ಗೈಸ್. ನಾನು ಹೇಳ್ದೆ ಅವಳಿಗೆ ಬಂದೆ ಬಾ ಹೋಗ್ಬಿಟ್ಟು ಕುಡ್ಕೊಂಬರೋಣ ಅಂತ, ಅವಳು ಬಂದೇ ಇಲ್ಲ. ನನ್ನ ಫ್ರೆಂಡ್ ಅಲ್ಲಿ ನಿಂತ್ಕೊಂಡಾಗಿತ್ತವಳೆ, ಬಾ ಅಂದರೆ ಬಂದಿಲ್ಲ. ಇದು ಅವಳು ತಪ್ಪಲ್ವಾ, ನನ್ನ ತಪ್ಪಲ್ಲ ಅದು. ನೋಡಿ ಇಷ್ಟು ಕುಡ್ಬಿಟ್ಟು ಕೊಟ್ಟಿದ್ದಾಳೆ, ಇಷ್ಟು ಕುಡ್ದಿದ್ದಾಳೆ. ಕುಡಿಯೋದ್ರಲ್ಲಿ ಫೇಮಸ್, ತಿನ್ನೋದ್ರಲ್ಲಿ ಫೇಮಸ್. ಹೋಗಿ ತಗೊಂಬಾರೆ ಅಂದರೆ ಅಂಡು ಬಾರ. ಎಲ್ಲರೂ ಹೆಂಗ್ ಬೈದು ಕಾಫಿ ಕುಡಿತಾರೆ, ಇದು ಹಂಗೆ ಬೈದು ಪಾಲ್. ಇವನ್ ಡವ್ ಏನಂತ ಗೊತ್ತಾ, ನಾ ಇಬ್ಬರು ಬಾಯ್ ಫ್ರೆಂಡ್. ನಾನು ಅವಳ ಬಾಯ್ ಫ್ರೆಂಡು, ಇವ್ಳು ನನ್ನ ಗರ್ಲ್ ಫ್ರೆಂಡ್ ಅಂತೆ. ಇವಾಗ ಬನ್ನಿ ಹೋಗೋಣ, ಸ್ವಲ್ಪ ಇದೆ ಕುಡ್ಬಿಡ್ತೀನಿ. ಇಲ್ಲಿ ದೇವಸ್ಥಾನ ಬೇರೆ ಇದೆ, ಸೊ ಇದು ಹಾಕೋದು ಒಳ್ಳೇದಲ್ಲ. ಸೊ ಎಲ್ಲಾದರೂ ಬೇರೆ ಕಡೆ ಪ್ಲೇಸ್ ನೋಡಿಬಿಟ್ಟು ಹಾಕ್ತೀರಿ. ಈ ಬಿಸಿಲಲ್ಲಿ ನಾವು ಆಚೆಗೆ, ಬಟ್ ಏನೋ ಒಂಥರ ಖುಷಿ ಆಗುತ್ತಲ್ಲ ಈ ಥರ ದೇವಸ್ಥಾನಗಳ ಹತ್ರ ಎಲ್ಲ ಈ ಥರ ಕೊಡ್ತಾಯಿದ್ರೆ. ತಿನ್ನೋಕೆ ಕುಡಿಯೋಕೆ ಮಜಾನೇ ಬೇರೆ ಥರ ಇರುತ್ತೆ, ಮಜಾ ಬರುತ್ತೆ ಗೈಸ್. ಇಸ್ಕೊಂಡು ತಿನ್ನೋದ್ರಲ್ಲಿ ಏನೋ ಒಂಥರ ಖುಷಿ ಸಿಗುತ್ತೆ. ನಾವು ಅಲ್ಲಿ ದೇವಸ್ಥಾನದಲ್ಲಿ ಯಾವ ಥರನೇ ಅಡುಗೆ ಮಾಡಿ, ಬಟ್ ಅದು ನಾವು ಮನೇಲಿ ಮಾಡಿದ್ರೂ ಈ ಥರ ಟೇಸ್ಟ್ ಬರಲ್ಲ. ಸೊ ಆ ಥರ ಟೇಸ್ಟು ದೇವಸ್ಥಾನಗಳಲ್ಲಿ ಬರುತ್ತೆ. ಅದು ಹೆಂಗೆ ಮಾಡಿ ಗೈಸ್, ಎಷ್ಟು ಜನಗಳಿಗೆ ಎಷ್ಟು ದೊಡ್ಡ ಇದರಲ್ಲಿ ಮಾಡ್ತಾರೆ. ಇಷ್ಟು
ಎಷ್ಟು ಮಾಡಿದ್ರು ಸಾಕು, ಅದು ಒಳ್ಳೆ ಅಮೃತ ತಿಂದ ಥರ ಇರುತ್ತೆ. ಅದೇ ನಾವು ಮನೇಲಿ ಈ ಥರ ಮಾಡ್ತಿದ್ರೆ ಟೇಸ್ಟೇ ಬರಲ್ಲ. ಸಖತ್ತಾಗಿತ್ತು, ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ. ಸೊ ಬನ್ನಿ ಇವಾಗ ಹೋಗೋಣ. ಅಲ್ಲಿನ ಪಾನ್ಕ ಕೊಡ್ತಾರೆ, ಹೊಟ್ಟೆ ತುಂಬಿಸ್ಕೊಂಡಾಗ ನೀರು ಬೇಸ್ ಇಲ್ಲಿ ಕೊಡ್ತಾರೆ. ಟೈಮ್ ಆಯ್ತು, ಅಲ್ಲಿನ ರೆಡಿ ಮಾಡ್ತಿದ್ದಾರೆ. ಎಲ್ಲಿ ರೆಡಿ ಮಾಡ್ತಾರೆ? ಅಲ್ಲಿನ ರೆಡಿ ಮಾಡ್ತಿದ್ದಾರೆ. ಪಾನ್ಕ ಕೊಡ್ತಾರೆ ಗೈಸ್, ಅದು ಟೈಮ್ ಆಯ್ತು, ಮಜಾ ಬರ್ತಿದೆ ಕುಡಿಯೋಕ್ಕೆ. ನೋಡಿ ಅದು ಕುಡ್ದಿದ ತಕ್ಷಣ ನಂಗೆ ಜೋಶ್ ಬರ್ತಾ ಇದೆ ವಿಡಿಯೋ ಮಾಡೋಕ್ಕೆ. ಸೊ ಬನ್ನಿ ಇವಾಗ ಹೋಗೋಣ. ಫಸ್ಟ್ ನಾವು ಕ್ಲಾಸ್ ಅಟೆಂಡ್ ಮಾಡ್ಕೊಂಡ್ಬಂದು ಆಮೇಲೆ ಇದು ಫಸ್ಟು ನಾವು ಇಂಟರ್ನ್ಶಿಪ್ ಮುಗಿಸ್ಕೊಂಡು ಅದಾದಮೇಲೆ ಮತ್ತೆ ನಾವು ಕಾಲೇಜ್ಗೆ ಹೋಗಿ ಅದನ್ನು ಅಟೆಂಡ್ ಮಾಡ್ಕೊಂಡು ಬನ್ನಿ. ಇವಾಗ ಹೋಗೋಣ, ಲೆಟ್ಸ್ ಸಿ. ಸೊ ಗೈಸ್ ಇವಾಗ ರಿಪೋರ್ಟ್ ಎಲ್ಲ ರೆಡಿ ಮಾಡಾಗಿದೆ ನೋಡಿ, ಎಲ್ಲ ರಿಪೋರ್ಟ್ಸ್ ಎಲ್ಲ ರೆಡಿ ಮಾಡಾಗಿದೆ. ಇವಾಗ ಇಲ್ಲಿಂದ ನಾವು ಹೆಬ್ಬಾಳ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಏನಾದರೂ ತಿನ್ನೋಣ ಅಂತ ಅಲ್ವೇನಾ? ಇವತ್ತು ಯಶು ನನಗೆ ಪಡ್ಡು ಕೊಡಿಸ್ತಾಳಂತೆ, ಪಡ್ಡು. ಸೊ ಬನ್ನಿ ತಿನ್ನೋಣ. ಖುಷಿ ರಿಪೋರ್ಟ್ ಎಲ್ಲ ಮಾಡಿದ್ದಾಳೆ ಅಂದ್ಬಿಟ್ಟು ಅಲ್ವೇನಾ? ಆದ್ರೂ ಸ್ವಲ್ಪ ತಲೆನೋವಿದೆ, ಇದೇನಂತ ಗೊತ್ತಾಗ್ತಾ ಇಲ್ಲ. ನಿಜ ತುಂಬ ಬಿಟ್ಬಿಟ್ಟಿದ್ದೀನಿ. ಜೊತೆಗೆ ಇದ್ರಲ್ಲಿ ಬೇರೆ, ಜೊತೆಗೆ ನಾಳೆ ಬೇರೆ ನಮ್ಮಿಬ್ಬರಿಗೆ ಆ್ಯಂಕರಿಂಗ್ ಇದೆ. ಮತ್ತೆ ನಾಳೆ ಆ್ಯಂಕರಿಂಗ್ ಇದೆ ಗೈಸ್, ನಾಳೆ ಬ್ಲಾಗ್ನ ಮಿಸ್ ಮಾಡಬೇಡಿ. ಸೊ ಬನ್ನಿ ಇವಾಗ ಹೋಗೋಣ. ಫೈನಲಿ ಇವಾಗ ನಾವು ಇಲ್ಲಿ ಪಡ್ಡು ತಿನ್ನಕ್ಕಂತ ಬಂದಿದ್ದೀವಿ. ಮೊದಲು ಎಷ್ಟಿದ್ದಿದ್ದು ಇಲ್ಲಿ ನೋಡಿ, ನಾನು ತಿಂತಾ ಇದ್ದೀನಿ. ಸೊ ಬನ್ನಿ ಇವಾಗ ತಿನ್ನೋಣ. ಮತ್ತೆ ಈಗ ನಾವು ಪಡ್ಡು ಎಲ್ಲ ತಿಂದ್ರಿ ಹೋಗ್ತಾ ಇದ್ದೀವಿ. ಆಮೇಲೆ ನಾವಿವಾಗ ಆ್ಯಂಕರಿಂಗ್ ನಾಳೆ ಮಾಡೋದಕ್ಕೆ ಸ್ವಲ್ಪ ಡಿಸ್ಕಷನ್ ಮಾಡಬೇಕಿತ್ತು, ಬಟ್ ಇವಾಗ ಆಗ್ತಾಯಿಲ್ಲ ಗೈಸ್. ಮನೆಗೆ ಹೋಗಿ ಫೋನ್ ಮಾಡಿ ಡಿಸ್ಕಷನ್ ಮಾಡ್ತೀವಿ. ಹೆವಿ ಸುಸ್ತಾಗ್ತಿದೆ, ಬಿಕಾಸ್ ನೋಡ್ದಲ್ವ ಎಷ್ಟೊಂದು ಬಿಸಿಲಿದೆ ಅಂದರೆ ನಿಂತ್ಕೊಳಕ್ಕೂ ಎನರ್ಜಿ ಇಲ್ಲ. ಸೊ ತುಂಬ ವೀಕ್ ಆಗೋ ಥರ ಫೀಲ್ ಆಗ್ತಿದೆ. ಸೊ ಇವಾಗ ಫಸ್ಟು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಮನೇಲಿ ಅಮ್ಮ ಅತ್ತಿಗೆ ಎಲ್ಲರೂ ಇದ್ದಾರೆ, ಅವ್ರೇನೇನು ಮಾಡ್ತಾಯಿದ್ದಾರೋ ಏನೋ ಗೊತ್ತಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಬನ್ನಿ ಹೋಗೋಣ ಫಸ್ಟು. ಸೊ ಗೈಸ್ ಇವಾಗ ನಾನು ಫೈನಲಿ ಮನೆಗೆ ಬಂದೆ. ನಮ್ಮಮ್ಮ ನಮ್ಮ ಅತ್ತಿಗೆ ಟೀ ಮಾಡಿಕೊಟ್ಟಿದ್ದಾರೆ, ಆಮೇಲೆ ಚಪಾತಿ ಮತ್ತು ಇದು ಹಪ್ಪಳ ಎಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ಇವಾಗ ತಿನ್ನೋಣ. ನಾನು ಏನು ಇಲ್ವಲ್ಲ ಅಂತ ಅಳ್ತಿದ್ದೆ. ಸೊ ಅದಕ್ಕೆ ನಮ್ಮಮ್ಮ ಇವಾಗ ಟೀ ಪ್ರಿಪೇರ್ ಮಾಡಿಬಿಟ್ಟು ಇವಾಗ ನೋಡಿ ಸಕ್ಕರೆ ಹಾಕ್ತಾರೆ. ಇವಾಗ ನಂಗೆ ಕೋಪ ಬಂದಿದೆಲ್ಲ ಗೊತ್ತಾಗ್ತಿದೆ ನಮ್ಮಮ್ಮಗೆ. ಅಯ್ಯೋ ತಿನ್ನಮ್ಮ ತಾಯಿ. ಮತ್ತೆ ನಾನು ಇಂಟರ್ನ್ಶಿಪ್ಗೆ ಹೋಗಿ ಕಾಲೇಜ್ಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದಿರ್ತೀನಿ, ಏನು ಇರೋದೇ ಇಲ್ಲ. ಮನೆಗೆ ಬಂದ್ಮೇಲೆ ಅದಕ್ಕೆ ಕೋಪ ಬಂತು. ಅದಕ್ಕೆ ಒಂದು 4 ಮಾತು ಹೇಳಿದ್ಕೆ ನಮ್ಮಮ್ಮ ನೋಡಿ ಇಷ್ಟು ಬೇಗ ತಗೊಂಡ್ಬಂದು ಈ ಥರ ಇಕ್ಕಿದೆ. ಸೊ ಬನ್ನಿ ಇವಾಗ ಬೇಗ ತಿನ್ನೋಣ. ತಿಂದಾದ್ಮೇಲೆ ಮತ್ತೆ ತಿನ್ನೋಣ. ಸೊ ಫೈನಲಿ ಗೈಸ್, ನನ್ನ ಬ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇನ್ನೊಂದೇನಪ್ಪ ಅಂದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ನಾನು ಆ್ಯಂಕರಿಂಗ್ ಮಾಡ್ತಾ ಇದ್ದೀನಿ. ಸೊ ನಾಳೆ ಬ್ಲಾಗ್ ಮಾಡ್ತೀನಿ. ಸೊ ಅದರಲ್ಲಿನೂ ನಾಳೆ ಕೊನೆವರೆಗೂ ನೋಡಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಅಂತ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಗೈಸ್. ಲವ್ ಯು ಗೈಸ್, ಲವ್ ಯು ಸೋ ಮಚ್. ಸೊ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.